ನಮಸ್ಕಾರ ವೀಕ್ಷಕರೇ, ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡರು ಚಿಂತಾಮಣಿ ತಾಲೂಕು ಸೀಕಲ್ ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಮ್ಮ ಸ್ವಕ್ಷೇತ್ರದ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಿಜೆಪಿ ಜೆಡಿಎಸ್ ಎಲ್ಲ ಒಂದೇ ಒಂದೇ ತಾರೆ ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಜೆಡಿಎಸ್ ತೋರಿದು ಅಂತ ಹೇಳ್ತಾ ಇದ್ದಾರೆ ಸರ್. ಎಲ್ಲವೂ ಕೂಡ ಇನ್ನು 2 ವರ್ಷ ಆದ ಚುನಾವಣೆ 2 ವರ್ಷ ಚುನಾವಣೆ ಇರುವಾಗ ನನ್ನ ಕ್ಷೇತ್ರಕ್ಕೆಲ್ಲ ಮುಗಿ ಬಿದ್ದುಬಿಟ್ಟವ್ರೆ. 224 ಕ್ಷೇತ್ರದಲ್ಲಿ ಎಲ್ಲೂ ಇಲ್ಲ. ಆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಎಲ್ಲರೂ ಮುಗಿ ಬಿಟ್ಟು ಯಾಕೆ ಅಂತ ಗೊತ್ತಿಲ್ಲ. ನಮ್ದು ಇನ್ನೂ 2 ವರ್ಷ ಗಂಟ ಏನೂ ಆಗಲ್ಲ. JDS MLA ರಾಮಚಂದ್ರಗೌಡರು ಭಾಳ ವಿಶೇಷವಾಗಿ ಪ್ರಥಮ ಬಾರಿಗೆ ಚಂಡಿಕಾ ಹೋಮವನ್ನು ಮಾಡಿಸಿದ್ದಾರೆ. ಅದಾದ ನಂತರ ಸತ್ಯನಾರಾಯಣ ಪೂಜೆಯನ್ನು ಕೂಡ ಭಾಳ ಭಕ್ತಿಯಿಂದ ಮಾಡಿದ್ದಾರೆ. ಇಡೀ ಈ ಭಾಗದ ಎಲ್ಲರೂ ಕೂಡ ಕರೆದು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು. ಅವ್ರು ಹೇಳ್ದಂಗೆ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಮಳೆ ಬೆಳೆ, ಸೌಖ್ಯ, ಸಮೃದ್ಧಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಪೂಜಾ ಕಾರ್ಯಕ್ರಮವನ್ನು ಯಾವಾಗಲೂ ಕೂಡ ನೆರವೇರಿಸ್ತಕ್ಕಂಥದ್ದು. ಒಬ್ಬರಿಗೋಸ್ಕರನೇ ಪೂಜಾ ಕಾರ್ಯಕ್ರಮ ನೆರವೇರ್ತಾರೆ. ಸರ್ವ ಜನಕ್ಕೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಅವರು ಅವರ ತಮ್ಮನಿಗೆ, ನನ್ನ ಮಗಳು ಆನಂದ್ಗೆ ಯಶೋಧನ ಮದುವೆ ಮಾಡಿದಾಗ ತಿರುಪತಿ ಮದುವೆ ಮಾಡಿದ್ದು. ಅಲ್ಲಿಂದ ಇಲ್ಲಿ ಶ್ರೀನಿವಾಸನ ಟೆಂಪಲ್ಗೆ ಬಂದು ಆ ಶ್ರೀನಿವಾಸನ ಟೆಂಪಲಲ್ಲಿ ಒಂದು ಸಣ್ಣ ರೂಮಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಅದನ್ನು ಒಡೆದು ಸಣ್ಣ ರೂಮಲ್ಲಿ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡುವಂಥ ಕೆಲಸ ಆಗ್ತಿತ್ತು. ಇವತ್ತು ಬಂದು ನೋಡಿದಾಗ ಆ ದೇವಾಲಯ ಚಿಕ್ಕ ತಿರುಪತಿ ಥರನೇ ಇವತ್ತು ಶ್ರೀನಿವಾಸ ದೇವಾಲಯ ಬರಲಿಕ್ಕೆ ರಾಮಚಂದ್ರಗೌಡರ ಒಂದು ಭಕ್ತಿ ಪೂರ್ವಕ ಶ್ರಮ ನೋಡಿ ಸಾರ್ಥಕವಾಗಿದೆ. ಎಲ್ಲ ಜನರು ಕೂಡ ಒಳ್ಳೆಯದಾಗಲಿನ ಉದ್ದೇಶದಿಂದ ಆ ರೀತಿಯ ದೇವಾಲಯವನ್ನು ಕೂಡ ಕಟ್ಟಿದ್ದಾರೆ. ಮಾಡ್ತಾ 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 ಕೂಡ ಅವರು ಕೂಡ ಶ್ರೀಮಂತರಾಗಿದ್ದಾರೆ. ಅವರು ಕೂಡ ಬೆಂಗಳೂರಿನಲ್ಲಿ ಹಾಸ್ಪಿಟ್ಲು, ಒಂದು 100 ಮೆಡಿಕಲ್ ಸ್ಟೋರ್ಸು, ಇಲ್ಲಿ ಬಂದರೆ 100 ಎಕರೆ ಆಗಿದ್ದಾಗ ನಮ್ಮ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದಾಗ ಅದೆಲ್ಲ ಉತ್ತರ ಕರ್ನಾಟಕದಲ್ಲಿ ಒಂದು 50 ಎಕರೆ ಮೈಸೂರಲ್ಲಿ ಮಾತ್ರ ಮಾಡಿದರು. ಇಲ್ಲಿ ಬಂದು ಅವ್ರ ಸ್ನೇಹಿತರುಗಳೆಲ್ಲ ಹೇಳ್ತಿದ್ರು, ಒಬ್ಬ ರೈತ ಬೆಂಗಳೂರಿನಲ್ಲಿ ಇದ್ದಂಥ ಒಬ್ಬ ಯುವಕ, ಒಬ್ಬ ಇಂಜಿನಿಯರ್ ಆಗಿ ಸಣ್ಣ ಸಣ್ಣ ಉದ್ದಿಮೆಗಳು, ಟೊಮೆಟೊ ವ್ಯಾಪಾರ ಮಾಡ್ಕೊಂಡಿರೋಂಥ ರಾಮಚಂದ್ರಗೌಡರು ಇವತ್ತು ಈ ಭಾಗದಲ್ಲಿ ರೈತರ ಊರಲ್ಲೇ ಮನೆ ಕಟ್ಟಬೇಕು, ಇಲ್ಲೇ ಮನೆಯೂ ಕಟ್ಟಿದ್ದಾರೆ, ದೇವಸ್ಥಾನವೂ ಆಗಿದೆ. ಎಲ್ಲ ಸಮೃದ್ಧಿ ಆದಂಥ ಬೆಳೆ, ಹಸು, ಆಡುಗಳು, ಕೋಳಿ, ರೈತನಿಗೆ ಏನು ಬೇಕು ಅದೆಲ್ಲವನ್ನು ಕೂಡ ಮಾಡೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಅವರಿಗೆ, ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ರಾಜಕೀಯದಲ್ಲಿ ಅವ್ರ ಭವಿಷ್ಯ ಉಜ್ವಲವಾಗಿರಲಿ ಅಂಥೇಳಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಸತ್ಯನಾರಾಯಣ ಸ್ವಾಮಿ ಸಕಲರಿಗೂ ಕೂಡ ಸರ್ವ ಸನ್ಮಂಗಳವನ್ನು ಉಂಟು ಮಾಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.